ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಹಾಗೇನೆ ಗಿಲ್ಲಿ ಮಧ್ಯೆ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ. ಗಿಲ್ಲಿಯನ್ನ ಕಂಡ್ರೆ ರಕ್ಷಿತಾಗೆ ಒಳ್ಳೆ ಭಾವನೆ ಇದೆ. ಆದ್ರೆ ರಕ್ಷಿತಾ ಗಿಲ್ಲಿಯ ಕೈಗುಂಬೆ ಅನ್ನೋ ಅನುಮಾನ ವೀಕ್ಷಕರಲ್ಲಿ ಶುರುವಾಗಿದೆ. ಇತ್ತೀಚೆಗೆ ನಡೆದ ಟಾಸ್ಕ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ಟೀಮ್ ಆದ್ರೆ ಗಿಲ್ಲಿ ಮತ್ತೊಂದು ತಂಡದಲ್ಲಿ ಇದ್ರು. ರಕ್ಷಿತಾ ತಂಡ ಗೆದ್ದಿತ್ತು. ಈ ಕಾರಣಕ್ಕೆ ಅವರ ತಂಡದ ಒಬ್ಬರನ್ನ ನಾಮಿನೇಷನ್ ನಿಂದ ಬಚಾವ್ ಮಾಡಬೇಕಾಗಿತ್ತು. ಈ ನಿರ್ಧಾರ ಒಮ್ಮತದಿಂದ ಬರಬೇಕಾಗಿತ್ತು. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊರಡೋಕ್ಕೂ ಮುಂಚೆ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡಿದ್ದಾರೆ. ಏನೇ ಆದ್ರೂ ನೀನು ನಿನ್ನ ನಿರ್ಧಾರ ಬಿಡಬಾರ್ದು ಅಂತ ಗಿಲ್ಲಿ ರಕ್ಷಿತಾಗೆ ಕಿವಿ ಮಾತನ್ನ ಹೇಳಿದ್ರು. ಅಲ್ಲಿ ಗಿಲ್ಲಿ ಹೇಳಿದ ಹಾಗೆ ರಕ್ಷಿತಾ ನಡ್ಕೊಂಡಿದ್ದಾರೆ. ಸುಧಿಯನ್ನ ಸೇವ್ ಮಾಡಬೇಕು, ರಘುನ ನಾಮಿನೇಟ್ ಮಾಡಬೇಕು ಅಂತ ರಕ್ಷಿತಾ ಹಠ ಹಿಡಿದಿದ್ದಾರೆ. ಇನ್ನು ರಕ್ಷಿತಾ ಸಿಕ್ಕ ಅವಕಾಶ ಕೈ ತಪ್ಪಬಹುದು ಅನ್ನುವಂತ ಕಾರಣಕ್ಕೆ ಅಶ್ವಿನಿ ಹಾಗೇನೆ ಬೇರೆಯವರು ಭಯ ಬಿದ್ದು ರಕ್ಷಿತಾ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇನ್ನು ರಕ್ಷಿತಾ ಅವರು ಆಗಾಗ ಎದುರಾಳಿ ತಂಡದ ಗಿಲ್ಲಿಯಿಂದ ಹಿಂಟನ್ನ ತೆಗೆದುಕೊಂಡು ಹೋಗ್ತಾ ಇದ್ದುದು ಸ್ಪಷ್ಟ ಆಗ್ತಾ ಇತ್ತು. ಯಾವುದೇ ಸಂದರ್ಭದಲ್ಲಿ ತಮ್ಮ ಪರವಾಗಿ ತಾವು ನಿಲುವನ್ನ ತಗೋತಾ ಇದ್ದಂತ ರಕ್ಷಿತಾ ಈ ಸಲ ಎಲ್ಲೋ ಗಿಲ್ಲಿ ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಬೇರೆನೇ ನಿಲುವನ್ನ ತಗೊಂಡ್ರಾ ಅನ್ನೋ ಪ್ರಶ್ನೆಯನ್ನ ವೀಕ್ಷಕರು ಕೇಳ್ತಾ ಇದ್ದಾರೆ. ಮತ್ತೆ ರಘು ವಿಚಾರದಲ್ಲಿ ಅವರ ನಿರ್ಧಾರದ ಬಗ್ಗೆ ರಕ್ಷಿತಾ ಗಿಲ್ಟ್ ಫೀಲ್ ಮಾಡಿದ್ದು ಕೂಡ ಉಂಟು. ಗಿಲ್ಲಿ ಹಾಗೆ ತಮ್ಮ ಪರವಾಗಿ ತಾವು ನಿಲುವನ್ನ ತಗೊಂಡೇ ಇದ್ರೆ ಸರಿ ಇರ್ತಿತ್ತು, ಆದ್ರೆ ಮತ್ತೊಬ್ಬರ ಉಳಿವಿಗಾಗಿ ಯಾಕಿಷ್ಟು ಹಠ ಹಿಡಿದ್ರು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಗಿಲ್ಲಿ ಇದಕ್ಕೂ ಮುಂಚೆ ಒಮ್ಮೆ ನಾನು ಅನ್ನೋಂಥ ಒಂದು ವಿಚಾರಕ್ಕೆ ನಾನು ಉಳ್ಕೋಬೇಕು, ನಾನು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಬೇಕು ಅನ್ನೋಂಥ ವಿಚಾರದಲ್ಲಿ ಮುಂಚೆ ತಮ್ಮ ಪರವಾಗಿ ತಾವು ನಿಲುವನ್ನ ಗಿಲ್ಲಿ ತಗೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ರಕ್ಷಿತಾ ಇಲ್ಲಿ ಎಲ್ಲೋ ಬೇರೆ ಒಂದು ದಾರಿಯನ್ನ ಹಿಡಿದ್ರ ಅನ್ನುವಂಥದ್ದು ಪ್ರಶ್ನೆ ವೀಕ್ಷಕರದಾಗಿದೆ. ಇತ್ತ ಗಿಲ್ಲಿ ಅವರು ರಕ್ಷಿತಾ ನಮ್ಮ ವಂಶದ ಕುಡಿ, ನನ್ನ ಹೆಸರನ್ನ ಉಳಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಇದನ್ನ ಕೇಳಿ ಧನುಷ್ ಅವರು ನೀನು ಇದೇ ರೀತಿ ಹೇಳ್ತಾ ಇದ್ರೆ ನೀನ್ ಹೇಳ್ಕೊಟ್ಟಿರೋದ್ರಿಂದಲೇ ಅವಳು ಆ ರೀತಿ ಆಡಿದ್ಲು ಅನ್ನುವಂಥ ಒಂದು ಹೊರೆ ನಿನ್ ಮೇಲೆ ಬರುತ್ತೆ, ಆ ರೀತಿ ಮಾತಾಡೋಕೆ ಶುರು ಮಾಡ್ತಾರೆ ಅಂತ ಧನುಷ್ ಕೂಡ ಬುದ್ಧಿ ಹೇಳಿದ್ರು. ಅದಕ್ಕೆ ಉತ್ತರ ಕೊಟ್ಟಂತ ಗಿಲ್ಲಿ ನಾನು ಅವಳ ಹತ್ರ ಸುಮ್ಮನೆ ಜೋಕ್ಗೆ ಆ ರೀತಿ ಹೇಳಿದ್ದು ಅಂತ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಇನ್ನು ಈ ಬಗ್ಗೆ ವೀಕೆಂಡ್ ನಲ್ಲಿ ಚರ್ಚೆ ಆಗೋದು ಖಂಡಿತ ಅನ್ನುವಂಥ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.